ಸನ್ಮಾನ್ಯ ಸಭಾಪತಿಗಳಿಗೆ ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ವಿರುದ್ಧ ದೇಶ ರಕ್ಷಣೆ ಮಾಡುವಂಥ ಯೋಧರು, ನಿವೃತ್ತ ಯೋಧರು ಸುಮಾರು 1,32,000 ಇದ್ದಂಥವರು ಪ್ರತಿಭಟನೆಗೆ ತಮ್ಮ ಮೇಲೆ ಆಗ್ತಾ ಇರುವಂಥ ಶೋಷಣೆ, ಅನ್ಯಾಯಕ್ಕೆ ವಿರೋಧವಾಗಿ ತಯಾರಾದದ್ದು ಭಾಳ ಶೋಚನೀಯವಾದಂಥ ಸಂಗತಿ. ಅದರ ಬಗ್ಗೆ ಇವತ್ತು ದಿನಾಂಕ 9/12/24 ಹೊಸ ದಿಗಂತ ದಿನಪತ್ರಿಕೆಯಲ್ಲಿ ಸರ್ಕಾರದ ವಿರುದ್ಧ ಮಾಜಿ ಯೋಧರಿಂದ ಹೋರಾಟ ಎಂಬ ಶೀರ್ಷಿಕೆಯಡಿ ವರದಿಯಾಗಿರುವುದಕ್ಕೆ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಬೇಕೆಂದು ಕೋರ್ತಾ ಇದ್ದೇನೆ. ಜೈ ಹಿಂದ್ ಸ್ನೇಹಿತರೆ. ದೇಶಕ್ಕಾಗಿ ಸೈನಿಕರಾಗಿ ಹಲವಾರು ವರ್ಷಗಳ ಕಾಲ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂಥ ಮಾಜಿ ಸೈನಿಕರುಗಳಿಗೆ ಹಲವಾರು ಸೌಲಭ್ಯಗಳನ್ನ ಕರ್ನಾಟಕ ಸರ್ಕಾರ ಅಥವಾ ಹಲವಾರು ರಾಜ್ಯಗಳಿಂದ ಮತ್ತು ದೇಶದಿಂದನೂ ಕೂಡ ಸೌಲಭ್ಯಗಳನ್ನ ನಿಗದಿಪಡಿಸಲಾಗಿದೆ. ಇದಕ್ಕೂ ಮುಂಚಿತವಾಗಿ ಹಲವಾರು ನಮ್ಮ ಮಾಜಿ ಸೈನಿಕರುಗಳು ವಂಚಿತರಾಗಿದ್ದಾರೆ. ಏನಾದರೂ ಸೌಲಭ್ಯನ ಪಡ್ಕೋಬೇಕು ಅಂತಂದಾಗ ರಾಜ್ಯದ ರಾಜಕಾರಣಿಗಳು, ಸರ್ಕಾರ, ಅಧಿಕಾರಿಗಳು ಆ ಒಂದು ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಕೊಡುವುದೇ ಇಲ್ಲ. ಆದರೆ ಇತ್ತೀಚೆಗೆ ಮಾಜಿ ಸೈನಿಕರ ಒಕ್ಕೂಟ ಎಷ್ಟು ಸಂಘಟನೆಗಳನ್ನ ಮಾಡಿಕೊಂಡು ಒಗ್ಗಟ್ಟಿಂದಾಗಿ ಕೂಗು ಎದ್ದು ನಿಂತಿದೆ. ಈ ಕೂಗು ಇತ್ತೀಚೆಗೆ ಸರ್ಕಾರದ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳಿಗೆ ಮುಟ್ಟಿದೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ ಸೇನೆಗೆ ಸೇರಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂಥ ಮಾಜಿ ಯೋಧರುಗಳಿಗೆ ಸಿಗಬೇಕಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಎಂಬುದೇ ಮಾಜಿ ಸೈನಿಕರ ಕೋರಿಕೆ. ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಅಗತ್ಯ ಸೌಲಭ್ಯಗಳು ಸಿಗದೆ ವಂಚಿತರಾಗಿರುವ 1,32,00,000 ಮಾಜಿ ಯೋಧರು, 32,000 ಮಾಜಿ ಯೋಧರು ತಮಗೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾಗಿರುವುದು ಅತ್ಯಂತ ನೋವಿನ ಸಂಗತಿ. ಸರ್ಕಾರವು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾಗಿರುತ್ತಾರೆ. ರಾಜ್ಯ ಸರ್ಕಾರವು ನಿವೇಶನ ಮತ್ತು ಭೂ ಮಂಜೂರಾತಿ ಮಾಡಲು ಹಲವಾರು ಆದೇಶಗಳನ್ನು ಹೊರಡಿಸಿದ್ದರೂ ಸಹ ಮಾಜಿ ಯೋಧರಿಗೆ ನಿವೇಶನ ನೀಡಲು ಮೀನಾಮೇಷ ಮಾಡುತ್ತಿರುವ ಸ್ಥಳೀಯ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಹಾಗೂ ಇನ್ನುಳಿದ ಅಧಿಕಾರಿಗಳು ನಿವೇಶನ ಮಂಜೂರು ಮಾಡಲು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ, ಅಲ್ಲದೆ ಕಚೇರಿಗಳಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ಮಾಜಿ ಸೈನಿಕರು ಹಾಗೂ ವೀರ ನಾರಿಯರು ಅಳಲು ತೋಡಿಕೊಂಡಿರುವ ಸುದ್ದಿ ವರದಿಯಾಗಿದೆ. ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಸರ್ಕಾರದ ಉದ್ಯೋಗಗಳಲ್ಲಿ 10% ಮೀಸಲಾತಿಯನ್ನು ನೀಡಬೇಕು. ಸರ್ಕಾರದ ಕೆಪಿಎಸ್ಸಿ, ಕೆಇಎ ಹಾಗೂ ಉಳಿದ ನೇಮಕಾತಿ ಪ್ರಾಧಿಕಾರಗಳು 10% ಮೀಸಲಾತಿ ನೀಡುವಲ್ಲಿ ನಿರ್ಲಕ್ಷ್ಯ ಮಾಡುತ್ತಿವೆ ಎಂದು ಮಾಜಿ ಯೋಧರ ನೇರ ಆರೋಪವಾಗಿದೆ. ಮಾಜಿ ಯೋಧರು ತಮ್ಮ ಕೆಲಸಕ್ಕೆ ಕಚೇರಿಗಳಿಗೆ ತೆರಳಿದಾಗೆ ಅಧಿಕಾರಿಗಳು ಅಲೆದಾಡಿಸುತ್ತಿರುವುದು, ಜಮೀನು ಮಂಜೂರು ಮಾಡುವಾಗ ಅಧಿಕಾರಿಗಳ ಕಿರುಕುಳ ಹಾಗೂ ಭ್ರಷ್ಟಾಚಾರದ ಹಣದ ಆಮಿಷ ಮಾಡುತ್ತಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ. ಈ ಎಲ್ಲ ಅಳಲುಗಳ ಜೊತೆಗೆ ಅವರು ಕೆಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸುತ್ತಿದ್ದಾರೆ. 50% ಕಂದಾಯ ರಿಯಾಯಿತಿ ನೀಡುವುದು, ದೇಶಕ್ಕಾಗಿ ಬಲಿದಾನ ತ್ಯಾಗ ಸೇವೆ ಮಾಡಿರುವುದರಿಂದ ಕೇಂದ್ರ ಸರ್ಕಾರವು ನಿವೇಶನದ ಮೇಲೆ, ಜಮೀನಿನ ಮೇಲೆ, CST ಕ್ಯಾಂಟೀನ್ ಸಾಮಗ್ರಿಗಳ ಮೇಲೆ ಕಂದಾಯವನ್ನು ಸಂಪೂರ್ಣ ರಿಯಾಯಿತಿ ನೀಡಿತು. ಆದರೆ ರಾಜ್ಯ ಸರ್ಕಾರವು 50% ಕಂದಾಯವನ್ನು ವಸೂಲು ಮಾಡುತ್ತಿರುವುದು ಸಂಪೂರ್ಣ ರಿಯಾಯಿತಿ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸುತ್ತಿರುವುದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮಾಜಿ ಸೈನಿಕರ ಬೇಡಿಕೆಗಳನ್ನು ಈಡೇರಿಸಿ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿಸುತ್ತಿದೆ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗಿದೆ. ಮಾಜಿ ಸೈನಿಕರಿಗೆ ಬೆಂಬಲಿಸುವವರು ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಜೈ ಹಿಂದ್, ಜೈ ಕರ್ನಾಟಕ.